ಹಾಯ್, ನಾನು ಚೇತನ್, ಮೈಸೂರು ಹುಡುಗ. ನನ್ನ ಚಿಕ್ಕ ಫ್ಯಾಮಿಲಿ. ನಮ್ಮ ತಂದೆ ಆಟೋ ಡ್ರೈವರ್. ಕೈ ಕೆಲಸ ಅಂತ ತಿಳ್ಕೊಂಡ್ರೆ ನಾನು ಒಂದು ಚಿಕ್ಕ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೆ. ನಮ್ಮಂಥ ಸಾಮಾನ್ಯ ವ್ಯಕ್ತಿಗಳಿಗೆ ಇದೊಂದು ದೊಡ್ಡ ವೇದಿಕೆ. ಈ ವೇದಿಕೆ ಕಲ್ಪಿಸ್ಕೊಟ್ಟಿದ್ದಕ್ಕೆ ಬಿಗ್ ಬಾಸ್ ನಿಮಗೆ ತುಂಬ ತುಂಬ ಧನ್ಯವಾದಗಳು. ಇರುವಂಥ ಈ ಆಪರ್ಚುನಿಟಿನ ಪೂರ್ತಿಯಾಗಿ ಬಳಸ್ಕೊಡೋಕ್ಕೆ ಚೇತನ್ಗೆ ಸಾಧ್ಯ ಅನ್ನೋದು ನನ್ನ ಅನಿಸಿಕೆ. ಚೇತನ್ ಒಳ್ಳೆ ಎಂಟರ್ಟೈನರು. ಬಿಗ್ ಬಾಸ್ ನನಗೆ ಯಾಕೆ ಅಂದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನ ಕನ್ಸು ಕಾಣ್ತಾ ಬರೀ ಮಲ್ಲೇ ಕೂತಿರ್ತಾರೆ. ಆ ಕನಸುಗಳು ನಿಜ ಆಗಬೇಕು. ಯಾಕೋ ಈಗ ಬಗಳು ನಾವೆಲ್ಲ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ದೀವಿ. ನೀ ಹೆಂಗಿದ್ಯಾ? ನಾವೆಲ್ಲ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ದೀವಿ. ನನ್ಗಳೆಲ್ಲ ತಂದಾಕವ. ಮುಖ್ಯ ವಿಷಯಕ್ಕೆ ಬರಲ್ಲ ಬರ್ಕೋ. ಆನೆ ಮಲೆಯ ಸ್ವಾಮಿ, ಆನೆ ಮಲೆಯ ಆಸಿಕೊಂಡವನೇ ಮಾದೇವ, ಜೇನು ಮನೆಯ ಒದ್ದುಕೊಂಡವನೇ. ಆನೆ ಮಲೆಯ ಆಸಿಕೊಂಡವನೇ ಮಾದೇವ, ಜೇನು ಮಲೆಯ ಒದ್ದುಕೊಂಡವನೇ. ಶರಣು ಶರಣಯ್ಯ ಮಾಯಾಗಾರ ಮಧೇಶ್ವರಿ, ಶರಣು ಶರಣಯ್ಯ. ನನ್ನಲ್ಲಿ ಪ್ರತಿಭೆ ಇದೆ, ಕನಸುಗಳಿದೆ, ತುಂಬ ಕನಸುಗಳಿದೆ. ಆ ಕನಸುಗಳು ನಿಜ ಆಗಬೇಕು ಅಂತಂದರೆ ಬಿಗ್ ಬಾಸ್ ನನಗೊಳ್ಳೆಯ ಅವಕಾಶ. ಇತರರಿಗಿಂತ ನೀವು ಹೇಗೆ ಭಿನ್ನ? ಕಾಮನ್ ಮ್ಯಾನ್ ಆಗಿರೋ ನಾನು ಅವಕಾಶಗಳಿಂದ ಹೋದೆ, ಆದರೆ ನಾನು ಕಂಡಿದ್ದು ಅಪಹಾಸ್ಯ, ಅವಮಾನ ಮಾತ್ರ. ರಂಗಭೂಮಿ ಮತ್ತು ಕಲೆ ಇದನ್ನೇ ನಂಬಿದ್ದು ನಾನು ಮನೆಯ ಸಮಸ್ಯೆಗಳಿಂದ ದೂರ ಉಳಿದೆ. ನನ್ನ ಕಲೆ ಮತ್ತು ವ್ಯಕ್ತಿತ್ವ ಇದರ ಬೆಳವಣಿಗೆಗೆ ಬಿಗ್ ಬಾಸ್ ನನಗೆ ಅವಶ್ಯಕತೆ ಇದೆ. ಬಿಗ್ ಬಾಸ್ ನನಗೊಂದು ಅವಕಾಶ ಕೊಡಲೇಬೇಕು. ಆಲ್ ದ ಬೆಸ್ಟ್ ಚೇತನ್ ಬೈ. ಚೇತು ಆಲ್ ದ ಬೆಸ್ಟ್. ಚೇತು ಆಲ್ ದ ಬೆಸ್ಟ್ ಚೇತನ್. ಆಲ್ ದ ವೆರಿ ಬೆಸ್ಟ್ ಚೇತನ್.